ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಸಾಯಂಕಾಲ ಟೀ ಜೊತೆ ಚೂಡವನ್ನು ಮಾಡುತ್ತಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ಜಾಸ್ತಿ ಏನಾಗಿಲ್ಲ, ಜೀರಿಗೆ, ಸಾಸಿವೆ, ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶೇಂಗಾವನ್ನು ಹುರಿದು ಹಾಕ್ಕೊಂಡಿದ್ದೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕರಿದನ್ನು ಹಾಕ್ಕೊಂಡಿದ್ದೆ. ಅದನ್ನು ವಿಡಿಯೋ ಸ್ಕಿಪ್ ಆಗಿದೆ. ಮತ್ತು ಒಂಚೂರು ಸಣ್ಣ ಮಾಡಿರುವ ಸಕ್ಕರೆಯನ್ನು ಹಾಕ್ಕೊಂಡ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ, ಆಮೇಲೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡ ಎಲ್ಲವನ್ನು ಕಲಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಚೂಡ ಮಾತ್ರ. ಹಾಗೆ ಸುಮ್ಮನೆ ಟೀ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಾಡಿದ್ದೆ. ಮನೆಯಲ್ಲಿ ಸೇವ್ ಇತ್ತಂತ ಹೇಳಿ ಸೇವನ್ನು ಮಿಕ್ಸ್ ಮಾಡಿದ್ದೆ. ಮತ್ತು ಮಾರ್ನಿಂಗ್ ನನ್ನ ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆಯನ್ನು ಮಾಡ್ಕೋತಾ ಇದ್ದೀನಿ. ರಂಗೋಲಿ ಡಿಸೈನ್ ಸಿಂಪಲ್ ಇತ್ತು, ಅದನ್ನೇನು ತೋರ್ಸೋಕ್ಕೆ ಹೋಗಲಿಲ್ಲ ನಾನು. ಮಂಗಳವಾರ ಇರೋದ್ರಿಂದ ಪೂಜೆಯನ್ನು ಬೇಗನೆ ಮುಗಿಸ್ಕೊಂಡ ಎಲ್ಲಮ್ಮಗ ಹೋಗ್ಬೇಕಂತ ಹೇಳಿ ರೆಡಿಯಾಗಿದ್ದೆ. ನನ್ನ ಮಗಂದ ಚಿಕ್ಕವನಾಗಿದ್ದಾಗ ಒಂದು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಚಪಾತಿ, ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಹಾಗೆ ಸ್ವಲ್ಪ ಕನಕ ಜಾಸ್ತಿ ಇತ್ತು ಅಂತ ಹೇಳಿ ಈ ಥರ ಒಂದು ಪರೋಟ ಥರ ಮಾಡ್ಕೋತಾ ಇದ್ದೆ. ನನ್ನ ಮಗಳಿಗೆ ಇಷ್ಟ ಅಂಥೇಳಿ ಮಮ್ಮಿ ಮಾಡಿಕೊಡು ಅಂತ ಇದ್ಲಂತ ಹೇಳಿ ನಾನು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮೂರಿನ ಯಲ್ಲಮ್ಮ ದೇವಿಗೆ ಹೋಗಿದ್ದೆ. ಆ ವಿಡಿಯೋನ ನಿಮ್ಮ ಜೊತೆಯನ್ನು ಶೇರ್ ಮಾಡ್ತೀನಿ ಇವತ್ತು. ಮತ್ತು ಪರೋಟ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ನೀವು ಜಾಸ್ತಿ ಬಟಾಟೆ ಪಲ್ಯ ಇದ್ರೆ ಈ ಥರ ಮಾಡ್ಕೊರಿ, ತುಂಬ ಚಲೋ ಹತ್ತತ್ತೆ. ನಾನು ಯಾವಾಗಲೂ ಜಾಸ್ತಿ ಬಟಾಟೆ ಪಲ್ಯ ಇದ್ರೆ ಇದೇ ಥರನೇ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಇದ್ದರೆ ತುಂಬ ಚೆನ್ನಾಗಿ ಹತ್ತತ್ತಿ. ನಾನು ಸೀರೆಯನ್ನು ಉಟ್ಕೊಂಡು ರೆಡಿಯಾಗಿದ್ದೆ. ಜಾತಿಗೆ ಗರಿಗಳ ಮುಡಿಗಿರಿಸಿರುವ ತಾಯಿಯ ಮೊಗ ಚೆಂದ, ಎಲ್ಲಮ್ಮ ನಿನ್ನ ದರ್ಶನದಿಂದ ಭಕ್ತರಿಗಾನಂದ. ಮಲ್ಲಿಗೆ ಮಾಲೆಯ ಕೊರಳಲ್ಲಿ ಧರಿಸಿದ ದೇವಿಯ ನಗೆ ಚೆಂದ, ಸದ್ಭಕ್ತರ ಬದುಕೆ ಧನ್ಯತೆ ಪಡೆಯುವುದು. ನೈಟ್ ಡಿನ್ನರ್ಗೆ ಅಂಥೇಳಿ ನಾನು ಶಾವಿಗೆ ಪಾಯಸವನ್ನು ಮಾಡತ್ತಿದ್ದೆ. ಇದು ಶಾವಿಗೆ ಯಾವ ಥರಪ್ಪ ಅಂದರೆ ಮ್ಯಾಂಗೋ ಶಾವಿಗೆ. ಇದು ನಮ್ಮೂರಲ್ಲಿ ಶಾವಿಗೆಯನ್ನು ಮಾಡ್ತಾರೆ. ಮ್ಯಾಂಗೋ ಪೌಡ್ರನ್ನು ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿ ಪಾಯಸ ಆಗುತ್ತೆ ಇದು. ಇದಕ್ಕೇನು ಹಾಕೋಂಗಿಲ್ಲ, ಬರೀ ಸಕ್ಕರೆ ಏಲಕ್ಕಿ ಅಷ್ಟೇ, ಮತ್ತೇನು ಹಾಕೋಂಗಿಲ್ಲ. ಡಿಫ್ರೆಂಟ್ ಇದೆ ಇದು ಮತ್ತು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಇದು ಕಿರಾಣಿ ಸ್ಟೋರಲ್ಲಿ ಸಿಗ್ತದೆ, ಇಲ್ಲಿಕ ಬಿಗ್ ಬಜಾರಲ್ಲಿ ಸಿಗ್ತದೆ. ನೀವು ಒಮ್ಮೆ ತರಿಸಿ ಮಾಡಿ ನೋಡಿರಿ. ನೈಟ್ ಡಿನ್ನರ್ಗೆ ಅಂತೇಳಿ ಟೊಮೆಟೊ ಸಾಂಬಾರು, ಆಮೇಲೆ ಶಾವಿಗೆ ಪಾಯಸ, ಚಪಾತಿ ಮಾಡಿದ್ದೆ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.